ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆಗಳ ಪುಸ್ತಕ 2023-24 8ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಫಲ 1 ಅಂದರೆ ಶೀರ್ಷಿಕೆ 1 ಅಂತ ಇದೆ. ಅದರ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಶುರು ಮಾಡೋಣ. ಆಲ್ರೆಡಿ 8ಗೆ ಸಂಬಂಧಪಟ್ಟಂತೆ ನಾನು ಹಿಂದಿಯಲ್ಲಿ ನಿಮ್ಮ ವಿದ್ಯಾರ್ಥಿ ಚಟುವಟಿಕೆಯ ಪುಸ್ತಕಗಳಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪೋಸ್ಟ್ ಮಾಡಿದ್ದೀನಿ. ಸೊ ಮುಂದೆ ಬೇರೆ ವಿಷಯದ ವಿಡಿಯೋಗಳನ್ನು ಸಹಿತ ಕೂಡ ಖಂಡಿತವಾಗಿ ಪೋಸ್ಟ್ ಮಾಡ್ತಾರೆ. ಶೀರ್ಷಿಕೆ 1 ಇತಿಹಾಸದ ಆಧಾರಗಳು ಮತ್ತು ಕಾಲಗಣನೆ. ಕಲಿಕಾ ಫಲ 1 ಇತಿಹಾಸ ರಚನೆಯಲ್ಲಿ ಪ್ರಮುಖ ಆಧಾರಗಳನ್ನು ಗುರುತಿಸುತ್ತಾರೆ ಮತ್ತು ಕಾಲಗಣನೆಯನ್ನು ವ್ಯತ್ಯಾಪಿಸುತ್ತಾರೆ. ಚಟುವಟಿಕೆಗಳು. ಮೊದಲನೇದು, ನಿಮ್ಮೂರಿನ ಸುತ್ತಮುತ್ತ ಇರುವ ಐತಿಹಾಸಿಕ ಸ್ಥಳ ಅಥವಾ ಸ್ಮಾರಕಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಬರೆಯಿರಿ. ನಮ್ಮೂರಿನ ಸುತ್ತಮುತ್ತ ದೇವಾಲಯಗಳು, ಸ್ಮಾರಕಗಳು, ಶಿಲಾಶಾಸನಗಳು ಇವೆ. ಇವು ಹಿಂದಿನ ರಾಜಮನೆತನದವರ ಅವಧಿಗೆ ಸೇರಿವೆ. ಇದರಿಂದ ಅವರ ಸಮಯದ ಕಲೆ ಮತ್ತು ವಾಸ್ತುಶಿಲ್ಪ ಹಾಗೂ ಧಾರ್ಮಿಕ ಸ್ಥಿತಿಗತಿಯ ಬಗ್ಗೆ ಅರಿಯಬಹುದು ಅಂತಕ್ಕದ್ದನ್ನು ಬರಿಬೇಕಿತ್ತು. ಎರಡನೇ ಪ್ರಶ್ನೆ, ನಿಮ್ಮ ಮನೆಯಲ್ಲಿ ನಿಮ್ಮ ಹಿರಿಯರು ಹಿಂದೆ ಉಪಯೋಗಿಸುತ್ತಿದ್ದಂತಹ ಯಾವುದಾದರೂ ಹಳೆಯ ವಸ್ತುಗಳನ್ನು ತಂದು ಶಾಲೆಯಲ್ಲಿ ಪ್ರದರ್ಶಿಸಿರಿ ಹಾಗೂ ತಂದ ವಸ್ತುಗಳನ್ನು ಪಟ್ಟಿ ಮಾಡಿರಿ. ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರು ಉಪಯೋಗಿಸುತ್ತಿದ್ದ ವಸ್ತುಗಳು ನಾಣ್ಯಗಳು, ಊಟದ ತಟ್ಟೆಗಳು, ಕಂಬಳಿಗಳು, ಆಹಾರ ಸಂಗ್ರಹಣದ ಪೆಟ್ಟಿಗೆಗಳು ಅಂತ ಕರೀತಾರೆ. ಇವೆಲ್ಲ ಅವುಗಳನ್ನು ಉಪಯೋಗಿಸ್ತಿದ್ರು. ಸೊ ಇವುಗಳನ್ನು ಶಾಲೆಯಲ್ಲಿ ಪ್ರದರ್ಶನವನ್ನು ಮಾಡಬೇಕಿತ್ತು. ಮೂರನೇ ಪ್ರಶ್ನೆ, ನಿಮ್ಮ ಸಮೀಪದ ಸಂಘ ಸಂಸ್ಥೆಯ ಮಾಹಿತಿ ಸಂಗ್ರಹಿಸಿ ಇತಿಹಾಸ ರಚಿಸೋಣ. ಗ್ರಾಮ ಪಂಚಾಯಿತಿ, ನಗರಸಭೆ, ಯುವಕರ ಸಂಘ, ಸ್ವಯಂ ಸೇವಾ ಸಂಸ್ಥೆಗಳು, ಮಹಿಳಾ ಸ್ವಸಹಾಯ ಸಂಘ, ಶಾಲಾ ಸಂಘಗಳು ಇತ್ಯಾದಿ. ಪ್ರಸ್ತುತ ವಿವರ: ಹೆಸರು ಬಾಪೂಜಿ ಯುವ ಸಂಘ, ವಿಳಾಸ ವಿಜಯಪುರ, ಅಧ್ಯಕ್ಷರು ಪ್ರಜ್ವಲ್ ಉ, ಸದಸ್ಯರ ಸಂಖ್ಯೆ 10, ಪ್ರಸ್ತುತ ಸೌಲಭ್ಯಗಳು ಇವೆ, ಸಾಧನೆಗಳು ಉತ್ತಮ. ಇತರೆ ಮಾಹಿತಿ ಇದ್ದರೆ ಅಂದರೆ ಆ ಒಂದು ಸಂಘಕ್ಕೆ ಪ್ರಶಸ್ತಿಗಳು, ಬಹುಮಾನಗಳು, ಸನ್ಮಾನಗಳು ಸಿಕ್ಕರೆ ಬರಿಬೇಕು. ಹಿಂದಿನ ವಿವರ: ಆರಂಭವಾದ ವರ್ಷ 2000, ಉದ್ಘಾಟನೆ ಮಾಡಿದ ಗಣ್ಯ ವ್ಯಕ್ತಿ ಮಾನ್ಯ ಶಾಸಕರು, ಪ್ರಥಮ ಅಧ್ಯಕ್ಷರ ಹೆಸರು ಪ್ರಶಾಂತ ಕೆ, ಸದಸ್ಯರ ಸಂಖ್ಯೆ 5, ಸ್ಥಾಪನೆ ಉದ್ದೇಶ ಯುವಕರನ್ನು ಸಂಘಟನೆ ಮಾಡೋದು, ಲಭ್ಯವಿದ್ದ ಸೌಲಭ್ಯಗಳು ಉತ್ತಮ. ಇತರೆ ಮಾಹಿತಿಗಳು ಸಿಕ್ಕಿದ್ರೆ ಖಂಡಿತವಾಗಿ ಬರಿಬೇಕು. ಏನು ಕೇಳಿದ್ದಾರೆ? ಈ ಮಾಹಿತಿ ಸಂಗ್ರಹಿಸಲು ಸಂಘ ಸಂಸ್ಥೆಯ ಅಧ್ಯಕ್ಷರು, ಸದಸ್ಯರ ನಾಮಫಲಕ, ಹಳೆಯ ಫೋಟೋಗಳ ಸಹಾಯಗಳನ್ನು ಪಡೆಯಿರಿ. ನಿಮ್ಮ ವಾಕ್ಯಗಳಲ್ಲಿ ಬರೀರಿ. ನಾಲ್ಕನೇ ಪ್ರಶ್ನೆ, ಆಧಾರಗಳ ಪ್ರಕಾರಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಚಾರ್ಟ್ನಲ್ಲಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಕೇಳಿದ್ದಾರೆ. ಒಟ್ಟಾರೆ ಇತಿಹಾಸದ ಆಧಾರಗಳಲ್ಲಿ 2 ಬರ್ತದೆ. ಒಂದು ಸಾಹಿತ್ಯ ಆಧಾರಗಳು, ಇನ್ನೊಂದು ಪ್ರಾಕ್ತನ ಆಧಾರಗಳು. ಮೌಖಿಕ ಸಾಹಿತ್ಯ, ಲಿಖಿತ ಸಾಹಿತ್ಯ. ಲಿಖಿತದಲ್ಲಿ ದೇಶಿ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ. ಅಂದರೆ ಮೌಖಿಕ ಸಾಹಿತ್ಯದಲ್ಲಿ ಹಾಡುಗಳು ಬರ್ತವೆ, ಲಾವಣಿಗಳು ಬರ್ತವೆ, ಐತಿಹ್ಯಗಳು ಬರ್ತವೆ, ಕಥೆಗಳು ಸಹಿತ ಬರ್ತವೆ. ಇನ್ನು ಪ್ರಾಕ್ತನ ಆಧಾರಗಳಲ್ಲಿ ಬರ್ತಕ್ಕಂಥದ್ದು ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು ಮತ್ತು ಇತರೆ ಅವಶೇಷಗಳು ಬರ್ತವೆ. 5ನೇ ಪ್ರಶ್ನೆ, ಯಾವುದಾದರೊಂದು ಸ್ಥಳ ಅಥವಾ ಆಚರಣೆ ಕುರಿತು ಜನಪದ ಹಾಡು ಅಥವಾ ಕಥೆಯನ್ನು ಸಂಗ್ರಹಿಸಿ ಬರೆಯಿರಿ ಅಂತ ಕೇಳಿದರೆ, ಆಲ್ರೆಡಿ ಹಲಗಲಿ ಬೇಡರ ಬಗ್ಗೆ ಒಂದು ಲಾವಣಿ ಪದ ಇದೆ. ಅದನ್ನು ಒಂದು 3 ಸಾಲುಗಳನ್ನು ಇಲ್ಲಿ ನಾನು ಬರೆದಿದ್ದೀನಿ. ಅದನ್ನು ತಾವುಗಳು ಸಂಗ್ರಹಿಸಿ ಬರ್ಕೊಡ್ರಿ. ಹೊತ್ತು ಬಂದಿತು ಮತ್ತೆ ನೋಡಿರಿ ಕತ್ತಿ ಹಿಡಿಯುವ ಜನಕ, ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲೋ ದಡಕ, ವಿಲಾತಿಯಿಂದ ಹುಕುಮ ಕಳಿಸಿತು ಕುಂಪನಿ ಸರಕಾರ. ಸೊ ಈ ಥರ ನಾನು ಇಲ್ಲಿ 3 ಸಾಲುಗಳನ್ನು ಬರೆದಿದ್ದೀನಿ. ಸೊ ಸ್ಥಳ ಬಗ್ಗೆ ಆಗಿರ್ಬೋದು, ಆಚರಣೆಗಳ ಬಗ್ಗೆ, ಕತೆ ಲಾವಣಿಗಳನ್ನು ಖಂಡಿತವಾಗಿ ತಾವುಗಳು ಬರಿಬಹುದು. ಮುಂದಿನ ಪ್ರಶ್ನೆ 6, ಈ ಕೆಳಗಿನವುಗಳಲ್ಲಿ ವಿದೇಶಿ ಸಾಹಿತ್ಯ ಮತ್ತು ದೇಶಿ ಸಾಹಿತ್ಯದ ಕೃತಿಗಳನ್ನು ಗುರುತಿಸಿ ವಿಂಗಡಿಸಿ. ಅಲ್ಲಿ ದೇಶಿ ಸಾಹಿತ್ಯಗಳನ್ನು 2 ಕಾಣ್ತೀವಿ, ಬುದ್ಧಚರಿತ ಮತ್ತು ರಾಜತರಂಗಿಣಿ. ಬಟ್ ವಿದೇಶಿ ಸಾಹಿತ್ಯದಲ್ಲಿ ದೀಪಾಂಶ ಇದೆ, ಘೋಕೋಕೋ ಇದೆ, ಸಿಯುಕಿ ಮತ್ತು ಇಂಡಿಕಾ. ಪ್ರಶ್ನೆ 7, ಈ ಕೆಳಗಿನ ಚಿತ್ರಗಳಲ್ಲಿ ಆಧಾರದ ವಿಧಗಳನ್ನು ಗುರುತಿಸಿದಂತೆ ಕೇಳಿದರೆ, ಮೊದಲನೇದು ಮೌಖಿಕ ಆಧಾರಗಳು, ಅದನ್ನು ಲಾವಣಿಗಳು ಅಂತ ಕರೀತಾರೆ. ಎರಡನೇದು ಮಡಿಕೆ ಕುಡಿಕೆಗಳಿದ್ದಾವೆ, ಇದು ಪ್ರಾಕ್ತನ ಆಧಾರಗಳಲ್ಲಿ ಬರ್ತದೆ. ತಾಜ್ ಮಹಲ್ ಇದೆ, ಸ್ಮಾರಕಗಳಲ್ಲಿ ಬರ್ತದೆ. ನಾಣ್ಯಗಳಿದ್ದಾವೆ, ನೆಕ್ಸ್ಟ್ ಸ್ಮಾರಕಗಳು ಕೂಡ ಬರ್ತದೆ. ಇದು ಐತಿಹ್ಯ ಅಥವಾ ಸ್ಥಳ ಪುರಾಣ ಅಂತಲೂ ಕೂಡ ಏನು ಮಾಡ್ತಾರಪ್ಪ ಅಂದರೆ ಹೇಳ್ತಾರೆ. ಮುಂದಿನ ಪ್ರಶ್ನೆ, ಈ ಕೆಳಗೆ ನೀಡಿರುವ ಪಟ್ಟಿಯಲ್ಲಿ ಗಮನಿಸಿ ಸಾಹಿತ್ಯ ಆಧಾರ ಮತ್ತು ಪ್ರಾಕ್ತನ ಆಧಾರಗಳನ್ನು ವಿಂಗಡಿಸಿ ಬರಲಿಕ್ಕೆ ಹೇಳಿದರು. ಆಲ್ರೆಡಿ ನಿಮಗೆ ಉತ್ತರ ಕಾಣ್ತಿರ್ಬೋದು ಅಂತ ಹೇಳ್ತೀನಿ. ಸಾಹಿತ್ಯ ಆಧಾರಗಳಲ್ಲಿ ಸಿಯುಕಿ ಬರಿಬೇಕು, ಜನಪದ ಗೀತೆ ಬರಿಬೇಕು, ಕೌಟಿಲ್ಯನ ಅರ್ಥಶಾಸ್ತ್ರ,
ಜನಪದ ಕಲೆಗಳು, ತಾಳೆಗರಿಗಳು ಬರಿಬೇಕು. ಪ್ರಾರ್ಥನಾ ಆಧಾರಗಳಲ್ಲಿ ಹಲ್ಮಿಡಿ ಶಾಸನ, ಕಲ್ಲಿನ ರಥ, ನಾಣ್ಯಗಳು, ಮಡಿಕೆ ಕುಡಿಕೆಗಳು, ಶಾಲೆಯ ಶಿಲಾನ್ಯಾಸ ಮತ್ತು ಶಿಲಾಶಾಸನಗಳು ಅಂತ ಬರಿಬೇಕು. ಇನ್ನು ಕಾಲಗಣನೆ ಅಂತ ಬರ್ತದೆ. ಇಲ್ಲಿ 2 ಪ್ರಶ್ನೆಗಳಿದ್ದಾವೆ. ಶತಕ ಎಂದರೆ ಡ್ಯಾಶ್ ಕೇಳಿದರೆ ಅದು 100 ವರ್ಷ, ಸಹಸ್ರಮಾನ ಎಂದರೆ ಕೇಳಿದರೆ ಅದು 1000 ವರ್ಷ. ಆಲ್ರೆಡಿ ಇಲ್ಲೇ ಏನಾಗದಪ್ಪ ಅಂದರೆ ಹೇಳಿದ್ದಾರೆ 100 ವರ್ಷಗಳಿಗೆ ಶತಕ, 1000 ವರ್ಷಕ್ಕೆ ಸಹಸ್ರಮಾನ ಅಂತ ಮೇಲ್ಗಡೆನೆ ಇದೆ. ಇನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ವರ್ಷಗಳನ್ನು ನೀಡಲಾಗಿದೆ. ಇವುಗಳ ಇತಿಹಾಸಗಳನ್ನು ಹೆಸರಿಸಿರಿ. ಕೊಟ್ಟಿರೋ ಕಾಲ ಎಸ್ ಏನು ಮಾಡಬೇಕಾಗಿತ್ತು, ಅವುಗಳನ್ನು ಶತಮಾನಗಳಲ್ಲಿ ಬರಿಬೇಕಿತ್ತು. ವರ್ಷ ಶತಮಾನ ಅಂತ ಇದೆ. 2023 ಇದು 21ನೇ ಶತಮಾನಕ್ಕೆ ಬರ್ತದೆ. 1885 19ನೇ ಶತಮಾನ, 1950 20ನೇ ಶತಮಾನ, ಸಾಮಾನ್ಯ ಶಕ ಪೂರ್ವ 599 6ನೇ ಶತಮಾನ, 1498 15ನೇ ಶತಮಾನ, 350 4ನೇ ಶತಮಾನ, 1526 16ನೇ ಶತಮಾನ, 320 4ನೇ ಶತಮಾನ ಮತ್ತು 1757 18ನೇ ಶತಮಾನಕ್ಕೆ ಬರ್ತದೆ. ಇನ್ನು ಮುಂದೆ ಇಲ್ಲಿ ಘಟನೆಗಳನ್ನು ಕೊಟ್ಟಿದ್ದಾರೆ. ಯಾವ ವರ್ಷ ಸಂಭವಿಸಿತು, ಎಷ್ಟನೇ ಶತಮಾನದಲ್ಲಿ ಆಯಿತು ಅನ್ನೋದನ್ನು ಬರಲಿಕ್ಕೆ ಹೇಳಿದ್ದಾರೆ. ಸೊ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947 20ನೇ ಶತಮಾನ. ನೀವು ಹುಟ್ಟಿದ್ದು 2002 21ನೇ ಶತಮಾನ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದದ್ದು 1857 19ನೇ ಶತಮಾನ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ 1600 17ನೇ ಶತಮಾನ. ಕರ್ನಾಟಕ ರಾಜ್ಯ ಏಕೀಕರಣಗೊಂಡಿದ್ದು 1956 20ನೇ ಶತಮಾನ ಅಂತಕ್ಕಂಥ ಉತ್ತರ ನೀವು ಏನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಶತಮಾನಗಳನ್ನ ಹೇಗೆ ಲೆಕ್ಕ ಹಾಕಬೇಕಂತ. 20ನೇ ಶತಮಾನ ಇಲ್ಲಿಂದ ಪ್ರಾರಂಭ ಆಗ್ತದೆ. 1901ರಿಂದ ಹಿಡಿದು 2000ವರೆಗೂ ಕೂಡ ಏನಾಗ್ತದಪ್ಪ ಅಂದರೆ 20ನೇ ಶತಮಾನ ಪ್ರಾರಂಭ ಆಗ್ತದೆ. ಓಕೆ, ಅದ್ರ ಮೇಲೆ ನೀವೇನು ಮಾಡ್ಬೋದು, ಈ ಥರ ಗುರುತಿಸ್ಕೊಂಡು ಇಲ್ಲಿ ಶತಮಾನಗಳನ್ನು ಲೆಕ್ಕ ಹಾಕ್ಬೋದು. ಲಾಸ್ಟ್ ಇದೆ, ನಿಮ್ಮ ಕುಟುಂಬದ ವಿವಿಧ ಘಟನೆಗಳನ್ನು ಈ ಕೆಳಗಿನ ಘಟನೆಗಳ ಕಾಲರೇಖೆಯಲ್ಲಿ ಗುರುತಿಸಬೇಕು. ಮದುವೆ, ಜನನ, ಮರಣ, ಶಾಲೆಗೆ ಸೇರಿದ ವರ್ಷ ಇತ್ಯಾದಿ. 1976 ತಂದೆಯ ಜನನ, 2000 ನನ್ನ ಜನನ. ನೆಕ್ಸ್ಟ್ 2006ರಲ್ಲಿ ಆಗಿರ್ತಕ್ಕಂಥದ್ದು ನಾನು ಶಾಲೆಗೆ ಸೇರಿದ್ದು. 2010ರಲ್ಲಿ ನನ್ನ ಸಹೋದರನ ಜನನ ಅಂತಿದೆ. ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದಂತೆ ವರ್ಷಗಳನ್ನು ಘಟನೆಗಳನ್ನು ಬರಿತಾ ಹೋಗಿ. ಸೊ ಖಂಡಿತವಾಗಿ ಏನಾಗ್ತದಪ್ಪ ಅಂದರೆ ಪೂರ್ಣ ಆಗ್ತದೆ. ಒಟ್ಟಾರೆಯಾಗಿ ಇತಿಹಾಸದ ರಚನೆಗೆ ಆಧಾರಗಳು ಮತ್ತು ಸಾಮಾನ್ಯ ಶಕ ಪೂರ್ವ ಸಾಮಾನ್ಯ ಶಕದ ವ್ಯತ್ಯಾಸವನ್ನು ಮಾತ್ರ ಗುರುತಿಸ್ತಕ್ಕಂಥದ್ದು ಈ ಒಂದು ಕಲಿಕಾಫಲ ಇತ್ತು. ಇಷ್ಟಿತ್ತು 8ನೇ ತರಗತಿ ಸಮಾಜ ವಿಜ್ಞಾನದ ಕಲಿಕಾಫಲ 1 ಅಂದರೆ ಶೀರ್ಷಿಕೆ 1ರ ಉತ್ತರಗಳನ್ನು. ಮತ್ತು ಮುಂದಿನ ಕಲಿಕಾಫಲದ ಉತ್ತರಗಳೊಂದಿಗೆ ಸಿಗ್ತೀನಿ. ದಯಮಾಡಿ ಹಿಂದಿ ವಿಷಯದ ವಿಡಿಯೋಗಳನ್ನು ನೋಡಿ. ಬೇರೆ ವಿಷಯದ ವಿಡಿಯೋಗಳನ್ನು ಬೇಗನೆ ಲೈನ್ ಅಪ್ ಮಾಡ್ತೀವಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಅವುಗಳಿಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದ